ಓಂ ಶಾಂತಿ. ಜ್ಞಾನಾಮೃತ ಪ್ರೋಗ್ರಾಮಿಗೆ ತಮ್ಮೆಲ್ಲರಿಗೂ ಸಹ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸೆಲ್ಫ್ ಡಿಸಿಪ್ಲಿನ್ ಬಗ್ಗೆ ವಿಚಾರ ಮಾಡೋಣ. ಅಂದರೆ ಸ್ವಶಿಸ್ತು. ಶಿಸ್ತು ಅನ್ನೋದೇ ಒಂದು ಎಷ್ಟು ಖುಷಿ ಆಗ್ತದೆ. ಅದರಲ್ಲಿ ಸ್ವಶಿಸ್ತು ಅಂದರೆ ನಾವು ಯಾವ ರೀತಿ ಶಿಸ್ತಿಂದ ಇರಬೇಕು. ಶಿಸ್ತು ಅಂದರೆ ಬರೀ ಬಾಹ್ಯವಾಗಿ ನಾವು ಚೆನ್ನಾಗಿ ಡ್ರೆಸ್ ಎಲ್ಲ ಹಾಕ್ಕೊಂಡ್ವಿ, ಅಥವಾ ವೆಲ್ ಡ್ರೆಸ್ಡ್, ಅಥವಾ ಗುಡ್ ಲುಕ್ಕಿಂಗು, ಅದಕ್ಕಷ್ಟೇ ಶಿಸ್ತು ಅನ್ನೋದಿಲ್ಲ. ಅದು ಇರಬೇಕು. ಅಥವಾ ನಮ್ಮದೇನು ಸುತ್ತಮುತ್ತಲಿನ ವಾತಾವರಣ ಅಥವಾ ಏನೋ ವಸ್ತುಗಳನ್ನು ಶಿಸ್ತಿಂದ ಇಡೋದು, ಅಥವಾ ಕೂತ್ಕೊಳ್ಳೋದು, ನಡೆಯೋದು, ಪ್ರತಿಯೊಂದು ಸಹ ಶಿಸ್ತಿಂದ ನಡಿಬೇಕು. ಅದು ಬಾಹಿಕವಾಗಿ ಅಂತೂ ನಾವು ಶಿಸ್ತಿಂದ ಇರಬೇಕು. ಚೆನ್ನಾಗಿ ನಡಿಬೇಕಾದ್ರೂ ಕೆಲವೊಂದು ಸಲ ಏನು ಮಾಡ್ತಾರೆ, ಶಬ್ದ ಮಾಡ್ತಾ ನಡೀತಾರೆ, ಅಥವಾ ಮಾತಾಡಬೇಕಾದ್ರೂ ಚಪ್ ಚಪ್ ಅಂತ ಮಾತಾಡ್ತಾ ಇರ್ತಾರೆ, ಅಥವಾ ಊಟ ಮಾಡಬೇಕಾದ್ರೂ ಸಹ ಶಬ್ದ ಮಾಡ್ಕೊಂಡು ಊಟ ಮಾಡ್ತಿರ್ತಾರೆ, ಏನು ನೀರು ಕುಡಿಬೇಕಾದ್ರೂ ಶಬ್ದ ಮಾಡ್ತಾರೆ, ಟೀ ಕುಡಿಬೇಕಾದ್ರೂ ಶಬ್ದ ಮಾಡ್ತಾರೆ. ಇದು ಸಹ ಶಿಸ್ತಿಂದ ಇರಬೇಕು. ಬಾಹ್ಯವಾಗಿ ಪ್ರತಿಯೊಂದು ಸಹ ಶಿಸ್ತು ಇರಬೇಕು. ನಾವು ಎಷ್ಟು ಬಾಹ್ಯವಾಗಿ ಶಿಸ್ತಿಂದ ಇರ್ತೇವೆ ಅಷ್ಟೇ ಆಂತರಿಕವಾಗಿ ಶಿಸ್ತಿಗೂ ಸಹ ಗಮನ ಕೊಡ್ತೀವಿ. ಆದರೆ ಕೆಲವರು ಏನು ಮಾಡ್ತಾರೆ, ಬರೀ ಬಾಹ್ಯ ರೂಪದಿಂದ ಶಿಸ್ತು ಶಿಸ್ತು ಅಂತ ಪ್ರತಿಯೊಂದನ್ನು ಸಹ ಅವರು ಇರುವ ಮನೆಯನ್ನು ಭಾಳ ಕ್ಲೀನಾಗಿ ಇಡ್ತಾರೆ, ಅಥವಾ ಯಾವುದೇ ವಸ್ತುಗಳನ್ನು ಸಹ ಚೆನ್ನಾಗಿ ಇಡೋದು, ಪ್ರತಿಯೊಂದು ಭಾಳ ಶಿಸ್ತಿಂದ ಮೇಂಟೈನ್ ಮಾಡ್ತಾರೆ. ಅದು ಬೇಕೇ ಬೇಕು ಜೀವನದಲ್ಲಿ. ಆದರೆ ಅದರ ಜೊತೆಗೆ ನಮ್ಮ ಆಂತರಿಕ ಶಿಸ್ತು ನಮಗೆ ಭಾಳ ಅವಶ್ಯಕ ಆಗಿದೆ. ಸೆಲ್ಫ್ ಡಿಸಿಪ್ಲಿನ್ ಅಂದರೆ ನಾನು ಯಾವ ರೀತಿ ನನ್ನ ಜೀವನವನ್ನು ಡಿಸಿಪ್ಲಿನಿಂದ ಮಾಡ್ತೇನೆ. ಅನೇಕರಿಗೆ ನಾನು ಉದಾಹರಣಾ ಮೂರ್ತಿ ಆಗಬೇಕಂದ್ರೆ ನಾನು ಯಾವ ರೀತಿ ನನ್ನ ಜೀವನದಲ್ಲಿ ಒಂದು ಶಿಸ್ತು ಇರಬೇಕು ಅಂತ. ಶಿಸ್ತು ಅಂದ್ರೂ ಪ್ರತಿಯೊಂದು ಸಹ ನಮ್ಮ ದಿನಚರಿ ಪ್ರಾರಂಭವಾಗೋದು ಯಾವಾಗ? ಬೆಳಗ್ಗೆಯಿಂದ ರಾತ್ರಿ ತನಕ ನಮ್ಮ ದಿನಚರಿ ಇದೆ. ಪ್ರತಿಯೊಂದು ಕಾರ್ಯಕ್ಕೂ ಒಂದು ಸಮಯ ಇದೆ. ಆ ಸಮಯಕ್ಕೆ ಅನುಸಾರವಾಗಿ ನಾನು ಯಾವ ಕಾರ್ಯ ಮಾಡ್ತೇನೆ ಅದಕ್ಕೂ ಸಹ ಶಿಸ್ತು ಅಂತ ಹೇಳಲಾಗ್ತದೆ. ಯಾವಾಗ ನಾನು ಏಳಬೇಕು, ಏಳೋ ಸಮಯ ಒಂದು ಫಿಕ್ಸ್ ಇರ್ತದೆ. ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಮನುಷ್ಯ ಈಗ ಸೂರ್ಯೋದಯಕ್ಕಿಂತ ಮೊದಲು ನಾವು ಏಳಬೇಕು ಅಂತ. ಯಾಕಂದರೆ ಸೂರ್ಯೋದಯದ ಮೊದಲು ಎಳೆದಾಗ ನಮ್ಮ ಶರೀರದಲ್ಲಿ ಆ ಸೂರ್ಯ ಉದಯವಾಗುವಂಥ ಒಂದು ಸೂರ್ಯನ ಕಿರಣಗಳು ನಮ್ಮ ಶರೀರದ ಮೇಲೆ ಬೀಳಬೇಕು ಅಂತ ಹೇಳ್ತಾರೆ. ಆಗ ನಮ್ಮ ಶರೀರದಲ್ಲಿ ಒಂದು ಚೇತರಿಕೆ ಆಗ್ತದೆ. ಸೂರ್ಯ ಉದಯ ಅಂದರೆ ನಮ್ಮ ದಿನದ ಉದಯನೂ ಪ್ರಾರಂಭ ಆಯಿತು ಅಂತ ತಿಳ್ಕೊಳ್ಬೇಕು ತಾನೆ. ಅದಕ್ಕೋಸ್ಕರ ಸೂರ್ಯೋದಯಕ್ಕಿಂತ ಮೊದಲು ನಾವು ಹೇಳಬೇಕು. ಇದು ಒಂದು ಜೀವನದ ಒಂದು ಹೇಳುವ ಒಂದು ಶಿಸ್ತು. ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಶಿಸ್ತು ಇರಲೇಬೇಕು. ಬೆಳಗ್ಗೆ ಏಳೋದಾಗಲಿ, ಅಥವಾ ನೀವು ಏನು ದಿನನಿತ್ಯ ಕಾರ್ಯ ಮಾಡೋದಾಗಲಿ, ಪೂಜೆ ಮಾಡೋದಾಗಲಿ, ಮತ್ತು ಇನ್ನೂ ಏನು ಉಳಿದ ಎಲ್ಲ ಆಫೀಸಿಗೆ ಹೋಗೋದು, ಮಕ್ಕಳು ಶಾಲೆಗೆ ಹೋಗೋದು, ಎಲ್ಲದಕ್ಕೂ ಒಂದು ಡಿಸಿಪ್ಲಿನ್ ಇರಬೇಕಾಗ್ತದೆ. ಡಿಸಿಪ್ಲಿನ್ ಇದ್ದಾಗ ಮಾತ್ರ ನಮ್ಮ ಜೀವನ ಸಹ ಡಿಸಿಪ್ಲಿನ್ಡ್ ಆಗ್ತದೆ. ಅದಕ್ಕೋಸ್ಕರ ಎಲ್ಲವನ್ನೂ ಸಹ ಒಂದು ಟೈಮ್ ಫಿಕ್ಸ್ ಮಾಡಿರ್ತಾರೆ. ಆ ಸಮಯಕ್ಕೆ ಅನುಸಾರವಾಗಿ ನಾವು ಆ ಕಾರ್ಯ ಮಾಡಿದಾಗ ಮಾತ್ರ ಏನಾಗ್ತದೆ, ನಾವು ಸಕ್ಸಸ್ಸನ್ನು ತಲುಪಲಿಕ್ಕಾಗ್ತದೆ. ನಾವು ಎಷ್ಟೆಷ್ಟು ಸೆಲ್ಫ್ ಡಿಸಿಪ್ಲಿನ್ಡ್ ಇರ್ತೇವೆ, ಆಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀವಿ ಆ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನಾವೇನು ಮಾಡ್ತೀವಿ, ಪ್ರತಿ ಸಲ ಅವರು ಚೆನ್ನಾಗಿ ಡಿಸಿಪ್ಲಿನಿಂದ ಇರಬೇಕಂತ ಬೇರೆಯವರು ಇಷ್ಟಪಡ್ತೇವೆ. ಅವರು ನಾವು ಹೇಳ್ದಂಗೆ ಕೇಳಬೇಕು, ಅವರು ನಮಗೆ ಯಾವ ರೀತಿ ಇಚ್ಛೆ ಇದೆ ಆ ರೀತಿ ಅವರ ವ್ಯವಹಾರ ಇರಬೇಕು, ಅದೇ ರೀತಿ ಅವರು ನಮ್ಮ ಜೊತೆ ಮಾತನಾಡಬೇಕು, ಅಥವಾ ನಾವು ಹೇಳ್ದಂಗೆ ಅವ್ರಿಗೆ ಕೇಳಬೇಕಂತ ಇಷ್ಟಪಡ್ತೇವೆ. ಆದರೆ ಮೊದಲು ನಾನು ಆ ರೀತಿ ಇದೇನಾ ಅಂತ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ಯಾವ ಗುಣವನ್ನು ನಾವು ಬೇರೆಯವರಲ್ಲಿ ನೋಡಲಿಕ್ಕೆ ಇಚ್ಛೆ ಪಡ್ತೇವೆ, ಯಾವ ಪರಿವರ್ತನೆಯನ್ನು ನಾವು ಬೇರೆಯವರಲ್ಲಿ ಕಾಣಲಿಕ್ಕೆ ಇಚ್ಛೆ ಪಡ್ತೇವೆ, ಆ ಪರಿವರ್ತನೆ, ಆ ಗುಣ ಅಥವಾ ಆ ಒಂದು ಶಿಸ್ತು ನನ್ನಲ್ಲಿ ಇದೇನಾ ಅಂತ ಚೆಕ್ ಮಾಡಬೇಕು. ನಾವು ಪ್ರತಿ ಸಲ ಬಾಹ್ಯವಾಗಿ ಅಥವಾ ಬೇರೆಯವರಲ್ಲಿ ಶಿಸ್ತನ್ನು ಕಾಣಲಿಕ್ಕೆ ಇಷ್ಟಪಡ್ತೇವೆ. ಅವ್ರು ಚೆನ್ನಾಗಿರಬೇಕು, ಇವ್ರು ಚೆನ್ನಾಗಿರ್ಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕಂತ ಭಾಳಷ್ಟು ನಮ್ಮಲ್ಲಿ ಏನಿರ್ತದೆ, ಆಶೋತ್ತರಗಳು ಅಂತ ಹೇಳ್ತಾರಲ್ಲ, ಆ ರೀತಿ ಇರ್ತದೆ, ಆಕಾಂಕ್ಷೆಗಳಿರ್ತವೆ. ಆದರೆ ಅದೆಲ್ಲವೂ ಸಹ ಮೊದಲು ನನ್ನಲ್ಲಿ ಇದೇನಾ ಅಂತ ನಾವು ಚೆಕ್ ಮಾಡಿ, ಮೊದಲು ನಾವು ಸೆಲ್ಫ್ ಡಿಸಿಪ್ಲಿನ್ ಇದ್ದರೆ ಮಾತ್ರ ನನ್ನನ್ನು ನೋಡಿ ಅನೇಕರು ಕಾಪಿ ಮಾಡಿರ್ತಾರೆ. ಅದನ್ನು ನಾನು ನೆನಪಿಟ್ಕೊಳ್ಬೇಕು. ನಾನು ಮೊದಲು ಸ್ವಶಿಸ್ತಿಂದ ಇದ್ದಾಗ ನನ್ನನ್ನು ನೋಡಿ ಅನೇಕರು ಕಾಪಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಥವಾ ನಾನು ಅನೇಕರ ಜೀವನವನ್ನು ಪರಿವರ್ತನೆ ಮಾಡಲಿಕ್ಕೆ ಒಂದು ಎಕ್ಸಾಂಪಲ್ ಆಗಬೇಕು.
ಆ ರೀತಿ ನಾವು ತಿಳ್ಕೊಳ್ಬೇಕಾಗಿದೆ. ಹೊರತು ನಾವು ಪ್ರತಿಯೊಂದು ಬಾಹ್ಯವಾಗಿ ಅಥವಾ ಪ್ರತಿಯೊಂದರಲ್ಲೂ ಪರರಲ್ಲಿ ಕಾಣಲಿಕ್ಕೆ ಇಷ್ಟಪಡಬಾರ್ದು. ಒಂದು ಚಿಕ್ಕ ಕಥೆ ನೆನಪು ಬರ್ತದೆ. ಒಂದ್ಸಲ ಇಬ್ಬರು ಬ್ರಾಹ್ಮಣರು ಹೋಗ್ತಾ ಇದ್ರು. ಆಗ ಬ್ರಾಹ್ಮಣರು ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಒಂದು ನದಿ ಬರ್ತದೆ. ನದಿ ಬಂದಾಗ ಆ ನದಿಯಲ್ಲಿ ಇವರು ಸಹ ಬ್ರಾಹ್ಮಣರು ದಾಟಿ ಹೋಗ್ಬೇಕಾದ್ರೆ ಒಂದು ಪಾಪ ಒಂದು ಹೆಣ್ಮಗು ದಾಟ್ತಾ ಇದ್ರು. ಆದರೆ ಅವರು ಆ ಹೆಣ್ಮಗುಗೆ ದಾಟ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಒಬ್ಬ ಬ್ರಾಹ್ಮಣ ಏನು ಮಾಡ್ತಾನೆ, ಆ ಮಗುವನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ನದಿಯನ್ನು ಪಾರು ಮಾಡ್ತಾನೆ. ಆಗ ಇನ್ನೊಬ್ಬ ಬ್ರಾಹ್ಮಣನಿಗೆ ಏನಾಗ್ತದೆ, ಅಯ್ಯೋ ಇದು ಹೆಣ್ಣು ಮಗುವಿಗೆ ತನ್ನ ತಲೆ ಮೇಲೆ ಇಟ್ಕೊಂಡು ಪಾರು ಮಾಡಿದ ಅಂತ ಅವನ ತಲೆ ಇಟ್ಕೊಳ್ತಾನೆ. ಇವನಿಗೆ ಹೋಗಿ ಮತ್ತೆ ಮುಂದೆ ಹೋಗಿ ಸ್ವಾಮೀಜಿಗೆ ಇವನ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಅಂದ್ಕೊಂಡು ಸುಮ್ಮನೆ ದಾಟಿ ಆದಮೇಲೂ ಸಹ ಮುಂದೆ ಹಂಗೆ ಹೋಗ್ತಿರ್ತಾರೆ. ಆಮೇಲೆ ಅವನ ಹಿಂಗೆ ಭಾಳ ಸಿಟ್ಟು ಬರ್ತಾ ಇರ್ತದೆ ಇನ್ನೊಬ್ರಿಗೆ, ಇವ್ನು ಹಿಂಗೆ ಮಾಡಿದ ಅಂತ. ಕೊನೆಗೆ ಅವನಿಗೆ ತಡ್ಕೊಳಿಕಾಗಲೇ, ನೀನು ನೋಡು ಆ್ಯಕ್ಚುಲಿ ನಮ್ಮದು ನಿಯಮ ಪ್ರಕಾರ ನೀನು ವಿರುದ್ಧ ಹೋಗಿದ್ದೀಯಾ, ನೀನು ಆ ಹೆಣ್ಣು ಮಗುವಿಗೆ ನದಿ ದಾಟಿಸ್ಬಾರ್ದಾಗಿತ್ತು ನೀನು ತಲೆ ಮೇಲೆ ಇಟ್ಕೊಂಡು ಅಂತ ಹೇಳಿದ. ಆವಾಗ ಅವನು ಹೇಳ್ದ, ಅರೆ ನಾನಂತೂ ಆ ಹೆಣ್ಮಗುವಿಗೆ ಆವಾಗಲೇ ಅಲ್ಲೇ ನದಿ ದರಕ್ಕೆ ಬಿಟ್ಟು ಬಂದೆ, ಆದರೆ ನೀನು ಇನ್ನೂವರೆಗೂ ಸಹ ನಿನ್ನ ತಲೆಯಲ್ಲಿ ಅದನ್ನು ಆ ಮಗುವಿಗೆ ಇಟ್ಕೊಂಡಿದೆಯಾ ಅಂತ ಹೇಳಿದಾಗ ಅನ್ನಿಸ್ತದೆ. ಅಂದರೆ ಇವ್ರು ತನ್ನ ಕಾರ್ಯ ಅನುಸಾರವಾಗಿ ತನ್ನ ಕೆಲಸ ಮಾಡಿ ಮುಗಿಸ್ಬಿಟ್ಟ. ಆದರೆ ಇವನು ನಾವು ಡಿಸಿಪ್ಲಿನ್ ಇರಬೇಕು ಅಂತ ಅಂದ್ಕೊಂಡಿರ್ತಾರೆ, ಆದರೆ ಬೇರೆಯವ್ರ ಡಿಸಿಪ್ಲಿನ್ ಇಲ್ಲ ಅಂದ್ಕೊಂಡು ತಮ್ಮದು ಏನು ಆಗ್ತಾರೆ, ಶಿಸ್ತನ್ನು ಮುರಿತಾರೆ. ಅವನು ತನ್ನ ಕಾರ್ಯ ನಿಮಿತ್ತವಾಗಿ ಏನೋ ಒಂದು ಹೆಲ್ಪ್ ಮಾಡಿದ, ಮತ್ತು ಮರೆತು ಬಿಟ್ಟ. ಆದರೆ ಇವನು ಇಲ್ಲ, ನಾವು ಅದು ಮಾಡಬಾರ್ದಾಗಿತ್ತು, ಇವನು ಮಾಡಿದ ಅಂತ ತನ್ನ ತಲೆ ಮೇಲೆ ಇಟ್ಕೊಂಡು ಅದನ್ನು ಎಷ್ಟೋ ಸಮಯದವರೆಗೆ ತನ್ನ ಒಂದು ವಿಚಾರ ಶಕ್ತಿಯ ಸಂಕಲ್ಪ ಶಕ್ತಿಯನ್ನು ವ್ಯರ್ಥ ಮಾಡಿದ. ಅದಕ್ಕೋಸ್ಕರ ನಾವು ಡಿಸಿಪ್ಲಿನ್ಡ್ ಇರಬೇಕು. ಆದರೆ ಕೆಲವು ಸಾಲ ನಮ್ಮ ಏನು ನಿಯಮ ಅದೆಲ್ಲ ಇದೆ, ಅದರಿಂದ ಮೀರಿ ಕೆಲವೊಬ್ಬರಿಗೆ ನಾವು ಪರೋಪಕಾರ ಮಾಡಬೇಕಾದಾಗ, ನಿಸ್ವಾರ್ಥ ಭಾವನೆಯಿಂದ ಪರೋಪಕಾರ ಮಾಡಿದಾಗ ಆವಾಗ ನಮ್ಮದು ಡಿಸಿಪ್ಲಿನ್ ಇದು ಒಂದು ಮುರಿದೋಯ್ತು ಅಂತ ನಾವು ವಿಚಾರ ಮಾಡಬಾರ್ದು. ಕೆಲವೊಂದು ವಿಷಯದಲ್ಲಿ ನಮಗೆ ಬೇರೆಯವರಿಗೆ ಹೆಲ್ಪ್ ಮಾಡುವಾಗ ನಮ್ಮ ನಿಯಮಗಳನ್ನು ಮುರಿದು ಸಹ ನಾವು ಮಾಡಬೇಕಾಗ್ತದೆ. ಯಾಕಂದರೆ ಅದು ನಾವು ನಿಸ್ವಾರ್ಥ ಭಾವನೆಯನ್ನು ಮಾಡಿದಾಗ ಅದರಿಂದ ಏನು ಅದು ನಮ್ಮ ಶಿಸ್ತು ಮುರಿದಿಲ್ಲ ಅಂತ. ಅದಕ್ಕೋಸ್ಕರ ನಾವು ಸೆಲ್ಫ್ ಡಿಸಿಪ್ಲಿನ್ ಇರಬೇಕು. ಆದರೆ ಅದರಲ್ಲೂ ಸಹ ಯಾವುದರಲ್ಲಿ ನಾವು ಹೇಗೆ ಇರಬೇಕು ಅದನ್ನು ಯಥಾರ್ಥವಾಗಿ ತಿಳ್ಕೊಂಡು ಇರಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಶಿಸ್ತು ಅಂತ ಅತೀ ಶಿಸ್ತು ಮಾಡಿದಾಗೂ ಸಹ ಏನಾಗ್ತದೆ, ಬೇರೆಯವರಿಗೆ ಅದೊಂಥರ ಕಿರಿಕಿರಿ ಆಗ್ತದೆ, ನನಗೆ ಹಿಂಗಿರಬೇಕು ಹಂಗಿರಬೇಕು ಅಂತ. ಬೇರೆಯವರಿಗೆ ಕಿರಿಕಿರಿ ಮಾಡುವಂಗೂ ಸಹ ನಮ್ಮದು ಶಿಸ್ತು ಇರಬಾರ್ದು. ಅದಕ್ಕೆ ಶಿಸ್ತಿಗೂ ಸಹ ಒಂದು ಪರಿಭಾಷೆ ಇದೆ, ಯಾವುದಕ್ಕೆ ಶಿಸ್ತು ಅಂತ ಹೇಳ್ತಾರೆ ಅಂತ. ಶಿಸ್ತು ಬೇಕು ಜೀವನದಲ್ಲಿ, ಅದರಲ್ಲೂ ಸಹ ಸ್ವಲ್ಪ ಸ್ವಶಿಸ್ತೂ ಬೇಕು. ಆದರೆ ಅದು ಎಲ್ಲರಿಗೂ ಸಹ ಹಿತಕರವಾಗಿರಬೇಕು, ಎಲ್ಲರಿಗೂ ಸಹ ಒಂದು ಸುಖಕರವಾಗಿರಬೇಕು. ಪ್ರತಿಯೊಬ್ಬರು ಸಹ ಹಿಂಗಿರಬೇಕು, ಹಿಂಗೆ ಆಗಬೇಕು ಅಂತ ಅನ್ನಿಸ್ಬೇಕು. ಆಹ್ಲಾದಕರವಾಗಿರಬೇಕು, ಹಿತಕರವಾಗಿರಬೇಕು, ಸುಖಕರ ಆಗಿರಬೇಕು. ನಮ್ಮ ಡಿಸಿಪ್ಲಿನ್ ಶಿಸ್ತು ಏನಾಗಿರ್ತದೆ, ಅದು ಅನೇಕರಿಗೆ ಸುಖ ಶಾಂತಿನೂ ಕೊಡಬೇಕಾಗಿದೆ. ಆಗ ಮಾತ್ರ ಇವರು ಸ್ವಶಿಸ್ತಿಂದ ಇರ್ತಾರೆ, ಇವರು ಸೆಲ್ಫ್ ಡಿಸಿಪ್ಲಿನ್ ಪರ್ಸನ್ ಅಂತ ಹೇಳ್ಕೊಳ್ಳಿಕ್ಕಾಗ್ತದೆ. ಹೊರತು ನಾವು ಏನೇ ಮಾಡಿದರೂ ಸಹ ಯಾರಿಗೂ ಸಹ ಬೇರೆಯವರಿಗೆ ಅದು ಇರಿಟೇಷನ್ ಆಗಬಾರ್ದು, ಆ ರೀತಿ ನಾವು ಇರಬಾರ್ದಾಗಿದೆ. ಸದಾಕಾಲ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕಾಗಿದೆ. ನನ್ನ ಜೀವನ ಯಾವ ರೀತಿ ನಡೀತಾ ಇದೆ ಅಂತ. ನನ್ನ ಜೀವನ ಅನೇಕರಿಗೆ ಎಕ್ಸಾಂಪಲ್ ಆಗಿದೆಯಾ, ಅಥವಾ ನನ್ನ ಜೀವನದಿಂದ ಪರರಿಗೆ ಏನಾದರೂ ಸುಖ ಶಾಂತಿ ನೀಡ್ತಾ ಇದೆಯಾ ಅಂತ ನಾವು ಚೆಕ್ ಮಾಡ್ತಾ ಇರಬೇಕು. ಎಷ್ಟು ಸಾಧ್ಯವೋ ಅಷ್ಟು ನಾವು ನಮ್ಮ ಜೀವನದಲ್ಲಿ ಅನೇಕರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು, ಖುಷಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಮಗೇನು ಕೊಡಲಿಲ್ಲ ಅಂದ್ರೂ ಸಹ ಸರ್ವರ ಪ್ರತಿಯಾಗಿ ನಾವು ಶುಭ ಭಾವನೆ ಶುಭ ಕಾಮನೆ ಇಡಬೇಕಾದ್ರೆ ಆಗ ಮಾತ್ರ ಏನಾಗ್ತದೆ, ಅದು ಬೇರೆಯವರಿಂದ ನಾವು ಆಶೀರ್ವಾದ ಪಡಿತೇವೆ ಹೊರತು ಯಾರಿಂದೂ ಸಹ ಶಾಪ ಸಿಗೋದಿಲ್ಲ. ಎಂದೂ ಸಹ ಇದು ಒಂದು ಶಿಸ್ತಲ್ಲಿ ಬರ್ತದೆ, ನಾವು ಎಲ್ಲರಿಗೂ ಸಹ ಎಲ್ಲರಿಂದಲೂ ಸಹ ಆಶೀರ್ವಾದ ಪಡಿಬೇಕು ಹೊರತು ಅವರು ನಮಗೆ ಶಾಪ ಹಾಕಬಾರ್ದು.
ಅದು ಒಂದು ನಮ್ಮ ಜೀವನದಲ್ಲಿ ಶಿಸ್ತು ಇರಲೇಬೇಕು. ಯಾವ ರೀತಿ ನಮ್ಮ ಕಾರ್ಯಶೈಲಿ ಆಗ್ತದೆ, ಮತ್ತು ನಮ್ಮದು ಬರೇ ನಡವಳಿಕೆಯಲ್ಲಿ ಅಷ್ಟೇ ಶಿಸ್ತು ಅಲ್ಲ, ನಮ್ಮ ಮಾತಿನಲ್ಲೂ ಸಹ ಶಿಸ್ತಿರಬೇಕು. ನಮ್ಮ ಮಾತು ಹೇಗಿರಬೇಕು ಅಂತ, ಮಾತಿನಲ್ಲಿ ಶಿಸ್ತಿರಬೇಕು, ನಮ್ಮ ಆಚರಣೆಯಲ್ಲಿ ಶಿಸ್ತಿರಬೇಕು, ವ್ಯವಹಾರದಲ್ಲಿ ಶಿಸ್ತಿರಬೇಕು. ಯಾವ ರೀತಿ ನಾವು ಜನರತ್ತೆ ಬೆರಿತೀವಿ ಅದರಲ್ಲೂ ಶಿಸ್ತಿರಬೇಕು. ಮತ್ತು ನಮ್ಮ ಕಾರ್ಯವನ್ನು ಯಾವ ರೀತಿ ಮಾಡ್ತೀವಿ, ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ಹೇಗೆ ಕಾರ್ಯವ್ಯವಹಾರ ಮಾಡ್ತೀವಿ ಅದರಲ್ಲೂ ಸಹ ಒಂದು ಶಿಸ್ತು ಇರಬೇಕಾಗಿದೆ. ಜೊತೆಗೆ ನಮ್ಮ ಸಂಬಂಧಗಳಲ್ಲೂ ಸಹ ಒಂದು ಶಿಸ್ತು ಇರಬೇಕಾಗಿದೆ. ಯಾವ ರೀತಿ ನಾವು ಸಂಬಂಧವನ್ನು ನಿಭಾಯಿಸ್ತೇವೆ ಅದರಲ್ಲೂ ಸಹ ಶಿಸ್ತು ಇರಬೇಕಾಗಿದೆ. ಈ ರೀತಿ ಜೀವನದಲ್ಲಿ ನಾವು ಯಾವುದೇ ಒಂದು ಗುರಿಯನ್ನು ಸಾಧಿಸಬೇಕಂದ್ರೂ ಸಹ ಶಿಸ್ತು ಬೇಕು. ಇವತ್ತು ಜೀವನದಲ್ಲಿ ಶಿಸ್ತು ಅಥವಾ ಸೆಲ್ಫ್ ಡಿಸಿಪ್ಲಿನ್ ಬಹಳ ಒಂದು ಅವಶ್ಯಕ ಪಾತ್ರ ಅಭಿನಯಿಸ್ತದೆ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ. ಅದಕ್ಕೋಸ್ಕರ ನಾವು ಪ್ರತಿಯೊಂದನ್ನು ಸಹ ಯಥಾರ್ಥವಾಗಿ ತಿಳ್ಕೊಂಡಾಗ ಮಾತ್ರ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ, ಅಥವಾ ನಾವು ಅನೇಕರ ಜೀವನದಲ್ಲಿ ಆತ್ಮಜ್ಯೋತಿಯನ್ನು ಬೆಳಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಅಥವಾ ಅವರ ಒಂದು ಆಶಾದೀಪ ಆಗಲಿಕ್ಕೂ ಸಹ ಸಾಧ್ಯ ಆಗ್ತದೆ ನಮ್ಮ ಸ್ವಶಿಸ್ತಿನಿಂದ. ಅದಕ್ಕೋಸ್ಕರ ನಾವು ಯಾವ ರೀತಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಅಥವಾ ನಮ್ಮದು ಯಾವುದೇ ಒಂದು ಗುರಿ ತಲುಪಬೇಕಂದ್ರೆ ನಾವು ಯಾವ ರೀತಿ ಶಿಸ್ತಿಂದ ಇರ್ತೇವೆ ಅದನ್ನು ನಾವು ನಮ್ಮನ್ನು ನೋಡ್ಕೊಳ್ಬೇಕಾಗಿದೆ. ಎಷ್ಟು ಸಾಧ್ಯ ಅಷ್ಟು ನಾವು ಸ್ವಶಿಸ್ತಿಂದ ಇದ್ದಾಗ, ಬರೇ ಸ್ವಶಿಸ್ತು ಅದು ಅನ್ಯರಿಗೆ ಇದಾಗಬಾರ್ದು. ಇವರೇನಪ್ಪ ಶಿಸ್ತು ಅಂತ ಹೇಳ್ತಾರೆ, ಆದರೆ ನಮಗೆ ಬೇಸರ ಆಗ್ತದೆ, ಅಥವಾ ನಮ್ಮನ್ನು ಇವರು ಅಶಿಸ್ತಿನಲ್ಲಿ ತರ್ತಾರೆ ಅಂತ ಈ ರೀತಿಯೂ ಸಹ ಅವರಿಗೆ ಅನ್ನಿಸ್ಬಾರ್ದು. ನಮ್ಮ ಸ್ವಶಿಸ್ತು ಏನಾಗಿದೆ ಅನ್ಯರಿಗೂ ಸಹ ಅದರ ಒಳ್ಳೆಯ ಪ್ರಭಾವ ಬೀರುವಂಗೆ ಮಾಡಬೇಕು. ಅನ್ಯರಿಗೂ ಸಹ ಏನಾಗಬೇಕು, ಹೌದು ಇದ್ದರೆ ಹೀಗಿರಬೇಕು, ಇದ್ದರೆ ಇವರ ಜೀವನ ಹೀಗಿರಬೇಕು, ಅಥವಾ ನಮ್ಮನ್ನು ಅವರು ಹೊಗಳೋದಷ್ಟೇ ಅಲ್ಲ ನಮ್ಮನ್ನು ಫಾಲೋ ಮಾಡೋಂಗೆ ಆಗಬೇಕು, ನಮ್ಮ ಶಿಸ್ತನ್ನು ಅವರು ನಮ್ಮನ್ನು ಫಾಲೋ ಮಾಡೋಂಗೆ ಆಗಬೇಕು, ಅಥವಾ ಅನೇಕರಿಗೆ ಪ್ರೇರಣಾದಾಯಕವಾಗಿರಬೇಕು. ಆ ಸೆಲ್ಫ್ ಡಿಸಿಪ್ಲಿನ್ನಾಗಿದೆ ಅನೇಕರಿಗೆ ಪ್ರೇರಣಾದಾಯಕವಾಗಿರಬೇಕು. ಜೀವನದಲ್ಲಿ ನಾವು ಏನೇ ಸಾಧಿಸಬೇಕಂದ್ರೂ ಸಹ ನಾವು ಎಷ್ಟೆಷ್ಟು ನಿಸ್ವಾರ್ಥವಾಗಿ ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡ್ತೇವೆ, ಮತ್ತು ಎಷ್ಟೆಷ್ಟು ನಾವು ಆ ಒಂದು ಏನು ಸಮಾಜದಲ್ಲಿ ನಿಯಮ ಮರ್ಯಾದೆ ಎಲ್ಲ ಇಟ್ಟಿದ್ದಾರೆ ಅದೆಲ್ಲವೂ ಸಹ ಒಂದು ಶಿಸ್ತಿನಲ್ಲಿ ಇಟ್ಟಿದ್ದಾರೆ. ಅದೆಲ್ಲವನ್ನು ನಾವು ಎಷ್ಟು ಪಾಲನೆ ಮಾಡ್ತೇವೆ ಅಷ್ಟು ನಾವು ಜೀವನದಲ್ಲಿ ಮುಂದುವರಲಿಕ್ಕೆ ಸಾಧ್ಯ. ನಾವೆಲ್ಲರೂ ಸಹ ಸಮಾಜ ಜೀವಿಯಾಗಿದ್ದೇವೆ. ಅದಕ್ಕೋಸ್ಕರ ಪ್ರತಿಯೊಬ್ಬರದ್ದು ಸಹ ಎಲ್ಲವನ್ನು ನೋಡಿಕೊಂಡು, ಆದರೆ ಪ್ರತಿಯೊಬ್ಬರ ಒಂದು ಅಶುಭ ಚಿಂತನೆ ಅಥವಾ ಅಶುಭ ಆಸೆಯನ್ನು ಪೂರ್ಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದು ಬೇಡ. ಎಲ್ಲರಿಗೂ ಸಹ ಶುಭವಾಗಲಿ, ಅಥವಾ ಎಲ್ಲರಿಗೂ ಸಹ ಸುಖ ಶಾಂತಿ ಸಿಗಲಿ, ನೆಮ್ಮದಿ ಸಿಗಲಿ ಅಂತ ಆ ರೀತಿಯಿಂದ ನಾವು ಸ್ವಶಿಸ್ತಿಂದ ಇದ್ದಾಗ ಮಾತ್ರ ನಮ್ಮ ಜೀವನ ಬಹಳ ಒಳ್ಳೆಯದಾಗಿ ಮುಂದುವರಿತದೆ. ತಾವೆಲ್ಲರೂ ಸಹ ಎಷ್ಟು ಸಾಧ್ಯ ಅಷ್ಟು ಸೆಲ್ಫ್ ಡಿಸಿಪ್ಲಿನ್ದಿಂದ ಜೀವನದಲ್ಲಿ ಒಂದು ಉನ್ನತ ಗುರಿಯನ್ನು ತಲುಪ್ತಿರಂತ ಆಶೆ ಮಾಡ್ತೇನೆ. ಅಚ್ಚ, ಓಂ ಶಾಂತಿ.